ಹಾಯ್ ಗಾಯ್ಸ್, ಇವತ್ತು ಊಟದಲ್ಲಿ ಡೊಮಿನೋಸ್ ಪಿಜ್ಜಾಗೆ ಹೋಗಿದ್ವಿ. ನಾನು ಮತ್ತು ನಮ್ಮ ಉಪಾಧ್ಯಕ್ಷರು. ಈ ಪಿಜ್ಜಾ ತುಂಬ ಇಷ್ಟ ಆಯಿತು ಅಂತ ಹೋದ್ವಿ. ಹೋದ ತಕ್ಷಣ ಫೋಟೋ ತೊಗೊಂಡಿದ್ದು. ಆಮೇಲೆ ಒಂದು ಪಿಜ್ಜಾ ಇಷ್ಟನೂ ಆಗೋಯಿತು ಇದೆ. ಆದರೆ ಈ ಪಿಜ್ಜಾ ಹೇಳ್ಕೊಳಕ್ಕಾಗಲ್ಲ. ಸಾಂಬಾರು ಮತ್ತು ತರಕಾರಿ ಪಲ್ಯನ ಮಿಕ್ಸ್ ಮಾಡಿ ಚಪಾತಿ ಮೇಲೆ ಹಾಕಿ ಕೊಟ್ಟಂಗಿತ್ತು. ಯಾಕಂದರೆ ಅದು ಪಿಜ್ಜಾ ಅನ್ನೋಕ್ಕಿಂತ ಹೆಚ್ಚಾಗಿ ಏನಂತ ಹೇಳ್ಬೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ನೀವೇ ಕಮೆಂಟಲ್ಲಿ ಹೇಳ್ಬಿಡಿ, ಅದೇನು ಅಂತ ಗೊತ್ತಿಲ್ಲ. ಅಬ್ಬಬ್ಬಬ್ಬ ನೋಡಿ, ವೇಸ್ಟ್ ಮಾಡಬೇಕಲ್ಲ ಅಂತ ತಿಂದಿದ್ದೀವಿ ಅಷ್ಟೇ. ಎಷ್ಟು ಹೇಳಿದ್ರು ಪ್ರೈಸು? 700 ರುಪೀಸ್. ಆದರೆ ಅದನ್ನು ಮಾಡಿದವ್ರನ್ನ ಕರೆದು ಮಾತಾಡ್ಸಿರೋ ಅವ್ರು ಹೇಳಿದ್ದು, ಇಲ್ಲ ಇದು ಹಿಂಗೆ ಮಾಡೋಕ್ಕಾಗೋದು ಅಂತ. ಆದರೆ ನಾವೇನು ಮಾಡೋದು, ಇದನ್ನು ತಿನ್ನೋಕ್ಕಂತೂ ಆಗಲ್ಲ. ಯಾಕಂದರೆ ಅದನ್ನು ಕೈಯಲ್ಲಿ ತೊಗೋತಿದ್ದಂಗೆ ಸಾಂಬಾರು ಥರ ಫುಲ್ ಅಷ್ಟು ಅಗಲ ಆಗುತ್ತೆ. ಕಷ್ಟಪಟ್ಟು ಆರ್ಡ್ರ್ ಮಾಡಿದ್ವಿ ಅಂತ ತಿಂದಿದ್ದೀವಿ, ಯಾಕಂದರೆ ಫುಡ್ ವೇಸ್ಟ್ ಮಾಡಬಾರ್ದು ಅಂತ. ಯಾಕಂದರೆ ಎಷ್ಟೋ ಜನಕ್ಕೆ ಊಟನೇ ಇಲ್ಲ ಅಂತ ನಾವು ತೊಗೊಂಡು ವೇಸ್ಟ್ ಮಾಡಬಾರ್ದು ಅಂತ ತಿಂದಿದ್ದೀವಿ. ಅದು ಬಿಟ್ಟರೆ ಇದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ನೋಡಿ ನೀವೇ ಯಾವ ಥರ ನಮ್ಮ ಹುಡುಗ ವೇಸ್ಟ್ ಮಾಡಬಾರ್ದು ಅಂತ ಕಷ್ಟಪಟ್ಟು ತಿಂತಾಯಿದ್ದಾನೆ ಅಷ್ಟೇ. ಇದೆ ಡೊಮಿನೋಸ್ ಪಿಜ್ಜಾ, ನೋಡ್ಕೊಳ್ಳಿ ಊಟಗಳಿದೆ. ಹೋದಾಗ ದಯವಿಟ್ಟು ಇದೆ ಅಲ್ಲಿ ಬೋರ್ಡ್ ಇದೆ ನೋಡಿ, ಅದೇನೆ, ಅದನ್ನ ಆರ್ಡ್ರ್ ಮಾಡೋಕ್ಕೆ ಹೋಗ್ಬೇಡಿ. ನಾವು ಒಂದು ರೌಂಡ್ ಹೋಗೋಣ ಅಂತ ಹೋಗಿ ಊಟಗಳನ್ನ ಒಂದು ರೌಂಡ್ ಹಾಕಿ ಕೊನೆಗೆ ಹೊರಗಡೆ ಬಂದು ಪಿಜ್ಜಾ ಮಾಡಿದವ್ರನ್ನೆಲ್ಲ ಬೈಕೊಂಡು ಕೊನೆಗೆ ನಾವು ಪಿಜ್ಜಾ ಮಾಡಿದವ್ರನ್ನ ಮಾತಾಡ್ಸಿದ್ವಿ. ಅವರು ಅದೇ ಹೇಳಿದ್ದು, ಇಲ್ಲ ಸಾರ್ ಇದು ಹಿಂಗೆ ಆಗೋದು ಅಂತ. ಆದರೆ ಆ ಪಿಜ್ಜಾ ಹಂಗೆ, ಆದರೆ ತಿನ್ನೋಕ್ಕಂತೂ ಆಗಲ್ಲ. ನೋಡಿ, ನೀವು ಡಿಸೈಡ್ ಮಾಡಿ ಯೋಚನೆ ಮಾಡಿ ಆಮೇಲೆ ನೀವು ಆ ಪಿಜ್ಜಾ ತಿನ್ನಬೇಕಾ ಬೇಡವಾ ಅಂತ ಇದರಲ್ಲಿ ರಿವ್ಯೂ ನೋಡಿ ಆಮೇಲೆ ತಿನ್ನಿ. ಹಾಗೆ ತಿನ್ನೋಕೆ ಹೋಗ್ಬೇಡಿ. ಯಾಕಂದರೆ ಅದು ಪಿಜ್ಜಾ, ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಮನೆಯಿಂದ ಸ್ಪೂನ್ ತೊಗೊಂಡೋಗ್ಬಿಡಿ, ಅವಾಗ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲೊಂದು ಸ್ಪೂನ್ ಕೇಳಿದ್ರೆ ಸ್ಪೂನ್ ಒಂದು ತಂದು ಕೊಡ್ತಾರೆ. ಇಬ್ಬರು ಹೆಂಗೆ ಬೈಟು ಮಾಡೋದು ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನೀವು ಇನ್ನೊಂದು ಸಲ ಇದ್ರ ಬಗ್ಗೆ ಯೋಚನೆ ಮಾಡಿ ಪಿಜ್ಜಾ ತಿನ್ನಿ. ಅದಂತೂ